ನಮಸ್ಕಾರ. ಗಣಕನ್ನಡದ ಹೊಸ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ಸಾಫ್ಟ್ವೇರ್ ಮತ್ತು ಸಾಫ್ಟ್ವೇರ್ ಕಂಪನಿ ಎಂದರೇನು ಮತ್ತು ಅದರಲ್ಲಿ ಇರುವ ವಿಧಗಳ್ಯಾವುವು ಅಂತ ತಿಳ್ಕೊಳ್ಳೋಣ. ಸಾಫ್ಟ್ವೇರ್ ಕಂಪನಿ ಬಗ್ಗೆ ತಿಳಿಯೋದಕ್ಕೆ ಮುಂಚೆ ಒಂದೇ ಒಂದು ಸಾಲಿನಲ್ಲಿ ಸಾಫ್ಟ್ವೇರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಯಾವುದೇ ಒಂದು ಕಂಪ್ಯೂಟರಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಿದ್ದಲ್ಲಿ ಆ ಕಂಪ್ಯೂಟರ್ಗೆ ಅರ್ಥವಾಗುವ ಭಾಷೆಯಲ್ಲಿ ಬರೆಯುವ ಕೋಡ್ ಅಥವಾ ಒಂದಷ್ಟು ಸೂಚನಾ ಸಾಲುಗಳನ್ನು ಒಟ್ಟಾಗಿ ಸಾಫ್ಟ್ವೇರ್ ಎಂದು ಕರೆಯಬಹುದು. ಉದಾಹರಣೆಗೆ ನಾವು ಮಾತಾಡಬೇಕಾದ್ರೆ ಕನ್ನಡ ಉಪಯೋಗಿಸ್ತೀವಿ. ಆ ಕನ್ನಡದಲ್ಲಿ ನಮಗೆ ಬೇಕಾದಂತಹ ಒಂದು ವ್ಯಾಕರಣ ಇದೆ, ಗ್ರಾಮರ್ ಇದೆ. ಆ ಗ್ರಾಮರ್ನ ನಾವು ಅನುಸರಿಸಿ ಸಂಖ್ಯೆಗಳನ್ನಾಗ್ಲಿ ಅಥವಾ ವಾಕ್ಯಗಳನ್ನಾಗ್ಲಿ ಮಿಕ್ಕ ಬೇರೆ ಬೇರೆ ರೀತಿಯಾದಂತಹ ವಿಧಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಮಾತಾಡ್ತೀವಿ. ಅದೇ ತರ ಕಂಪ್ಯೂಟರ್ ಹತ್ರ ನಾವು ಮಾತಾಡಬೇಕಾದ್ರೆ ಕೋಡ್ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ಸೊ ಈ ಸಾಫ್ಟ್ವೇರ್ ಕಂಪನಿ ಅಂದ್ರೆ ಏನು? ಯಾವುದಾದ್ರೂ ಒಂದು ಉಪಯುಕ್ತ ಸಾಫ್ಟ್ವೇರ್ ತಯಾರಿಸಿ ಅದನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ಆ ಸಾಫ್ಟ್ವೇರ್ ಅನ್ನು ಇತರೆ ಕಂಪನಿಗಳು ಅಥವಾ ಸಾಮಾನ್ಯ ಜನರು ಉಪಯೋಗಿಸುವಂತೆ ಮಾಡುವ ಕಂಪನಿಗೆ ಸಾಫ್ಟ್ವೇರ್ ಕಂಪನಿ ಎನ್ನಬಹುದು. ಅಂದ್ರೆ ಮೇಲ್ಗಡೆ ನಾವು ಸಾಫ್ಟ್ವೇರ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಈ ತರ ಸಾಫ್ಟ್ವೇರ್ ಅನ್ನು ತಯಾರು ಮಾಡೋ ಕಂಪನಿಗೆ ಸಾಫ್ಟ್ವೇರ್ ಕಂಪನಿ ಅಂತ ಕರೀತಾರೆ. ಇದರಲ್ಲಿ ಪ್ರಮುಖವಾಗಿ ಎರಡು ವಿಧಗಳಿವೆ. ಒಂದು ಪ್ರಾಡಕ್ಟ್ ಕಂಪನಿ ಮತ್ತೆ ಇನ್ನೊಂದು ಸರ್ವಿಸ್ ಕಂಪನಿ. ಉದಾಹರಣೆಗೆ ಗೂಗಲ್, ನಾವು ಇಂಟರ್ನೆಟ್ ಅಲ್ಲಿ ಯಾವುದೇ ಮಾಹಿತಿಯನ್ನು ಹುಡುಕುವುದಕ್ಕೆ ಸರ್ಚ್ ಇಂಜಿನ್ ಎಂಬ ಪ್ರಾಡಕ್ಟ್ ಅನ್ನು ತಯಾರಿಸುವ ಕಂಪನಿ ಗೂಗಲ್. ಇದನ್ನು ಇಂಟರ್ನೆಟ್ ಬಳಕೆಯ ಸೌಲಭ್ಯವಿರುವ ಯಾರು ಬೇಕಾದರೂ ಬಳಸಬಹುದು. ಅಂದ್ರೆ ನಾನು, ನೀವು ಯಾರು ಬೇಕಾದರೂ ಬಳಸಬಹುದು. ಇನ್ಫೋಸಿಸ್ ಇದು ಇನ್ನೊಂದು ಎಕ್ಸಾಂಪಲ್. ಈ ಇನ್ಫೋಸಿಸ್ ಅಲ್ಲಿ ಏನಾಗುತ್ತೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಅಂದ್ರೆ ಬ್ಯಾಂಕಿಂಗ್ ಒಂದು ಸೆಕ್ಟರು, ರೈಲ್ವೆ ಒಂದು ಸೆಕ್ಟರು, ಈ ರೀತಿ ಬೇರೆ ಬೇರೆ ಸೆಕ್ಟರ್ ಅಲ್ಲಿ ಇರುವಂತಹ ಕಂಪನಿಗಳಿಗೆ ಸಾಫ್ಟ್ವೇರ್ ಗಳನ್ನ ಅಥವಾ ಆ ಸಾಫ್ಟ್ವೇರ್ ನ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಥವಾ ಆ ಸಾಫ್ಟ್ವೇರ್ ನ ಯಾವ್ದು ರೀತಿ ಬಳಸಬೇಕು ಅಂತನ್ನೋ ತರ ಕನ್ಸಲ್ಟೆನ್ಸಿ ಕೊಡೋದನ್ನ ಅಥವಾ ಅದಕ್ಕೆ ಒಂದಿಷ್ಟು ಸೂಚನೆಗಳನ್ನ ಕೊಡುವಂತಹ ಕಂಪನಿಗಳನ್ನ ನಾವು ಸರ್ವಿಸ್ ಕಂಪನಿ ಅಂತ ಕರಿಬಹುದು. ಅದಕ್ಕೆ ಒಂದು ನಮ್ಮ ದೇಶದ ಅತಿ ಹೆಮ್ಮೆ ಒಂದು ಉದಾಹರಣೆ ಅಂದ್ರೆ ಇನ್ಫೋಸಿಸ್. ಮೊದಲಿಗೆ ಪ್ರಾಡಕ್ಟ್ ಕಂಪನಿ ಏನು ಅಂತ ಇನ್ನೊಂದು ಸ್ವಲ್ಪ ಅವಲೋಕಿಸೋಣ. ಯಾವ ಕಂಪನಿ ಸಾಫ್ಟ್ವೇರ್ ಅನ್ನ ಒಂದು ಪ್ರಾಡಕ್ಟ್ ಆಗಿ ತಯಾರು ಮಾಡಿ ಇತರೆ ಕಂಪನಿಗಳಿಗೆ ಅಥವಾ ಸಾಮಾನ್ಯ ಜನರಿಗೆ ಮಾರುತ್ತದೋ ಅದಕ್ಕೆ ಪ್ರಾಡಕ್ಟ್ ಕಂಪನಿ ಎಂದು ಕರೆಯಬಹುದು. ಅಂದ್ರೆ ಈ ಕಂಪನಿಲಿ ಸಾಫ್ಟ್ವೇರೇ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಈ ರೀತಿಯ ಕಂಪನಿಗಳು ಯಾವುದಾದ್ರೊಂದು ಕಾರ್ಯಕ್ಷೇತ್ರದಲ್ಲಿ ಅಂದ್ರೆ ಒಂದು ಡೊಮೈನ್ ಅಲ್ಲಿ ಅಥವಾ ಒಂದು ಫೀಲ್ಡ್ ಅಲ್ಲಿ ಆ ಕ್ಷೇತ್ರಕ್ಕೆ ಬೇಕಿರುವ ಸಾಫ್ಟ್ವೇರ್ ಪ್ರಾಡಕ್ಟ್ ಗಳನ್ನ ತಯಾರು ಮಾಡ್ತವೆ. ಉದಾಹರಣೆಗೆ ಬ್ಯಾಂಕಿಂಗ್ ಅಲ್ಲಿ ಆಗಿರಬಹುದು, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಆಗಿರಬಹುದು, ಅಗ್ರಿಕಲ್ಚರ್ ಆಗಿರಬಹುದು, ಅಥವಾ ಇಂಟರ್ನೆಟ್ಗೆ ಅಂತಾನೆ ಆಗಿರಬಹುದು. ಉದಾಹರಣೆಗೆ ಸೋಷಿಯಲ್ ನೆಟ್ವರ್ಕ್, ಈ ತರದ್ದೆಲ್ಲ. ಈ ರೀತಿ ಹಲವು ಕ್ಷೇತ್ರಗಳಲ್ಲಿ ಆ ಕ್ಷೇತ್ರಕ್ಕೆ ಅನುಕೂಲವಾಗುವಂತಹ ಸಾಫ್ಟ್ವೇರ್ ಪ್ರಾಡಕ್ಟ್ ಗಳನ್ನು ಈ ಪ್ರಾಡಕ್ಟ್ ಕಂಪನಿಗಳು ತಯಾರು ಮಾಡ್ತವೆ. ಈಗಾಗಲೇ ಹೇಳಿದಂಗೆ ಉದಾಹರಣೆ ಇಂಟರ್ನೆಟ್ ಅಲ್ಲಿ ಯಾವುದೇ ಮಾಹಿತಿ ಹುಡುಕೋದಕ್ಕೆ ನಾವು ಗೂಗಲ್ ಅನ್ನೋದು ಒಂದು ಎಕ್ಸಾಂಪಲ್ ತಗೊಂಡ್ವಿ. ಗೂಗಲ್ ಸರ್ಚ್ ಇಂಜಿನ್ ಅನ್ನೋದು ಒಂದು ಪ್ರಾಡಕ್ಟ್. ಅದೇ ತರ ಮೈಕ್ರೋಸಾಫ್ಟ್ ಅಲ್ಲಿ ನಮ್ಮ ಕಂಪ್ಯೂಟರ್ಗಳನ್ನು ಚಲಾಯಿಸಲು ಬೇಕಾಗಿರುವ ಆಪರೇಟಿಂಗ್ ಸಿಸ್ಟಮ್ ಅನ್ನು ತಯಾರಿಸುತ್ತೆ ಮೈಕ್ರೋಸಾಫ್ಟ್. ಸ್ಯಾಮ್ಸಂಗು ಬರೀ ಸಾಫ್ಟ್ವೇರ್ ಪ್ರಾಡಕ್ಟ್ ಆಗಿಲ್ದಲೆ ಹಾರ್ಡ್ವೇರ್ ಪ್ರಾಡಕ್ಟ್ ಕೂಡ ತಯಾರಿಸುತ್ತೆ, ಅಂದ್ರೆ ಫೋನ್ ಕೂಡ ತಯಾರಿಸುತ್ತೆ. ಸೊ ಫೋನಲ್ಲಿ ಬೇಕಾಗಿರುವಂತ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್, ಅದಕ್ಕೆ ಏನ್ ಬೇಕೋ ಕಸ್ಟಮೈಸೇಷನ್, ಅದು ಆ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಅದಕ್ಕೆ ಬೇಕಾಗಿರೋಂಥ ಕೆಲವು ಅಪ್ಲಿಕೇಶನ್ ಗಳನ್ನು ಸಹಿತ ಇನ್ಸ್ಟಾಲ್ ಮಾಡ್ಬಿಟ್ಟು ಕೊಡ್ತಾರೆ. ಸೊ ಇದನ್ನ ಒಂದು ಒಟ್ಟಾಗಿ ಒಂದು ಪ್ರಾಡಕ್ಟ್ ಅಂತ ಮಾರ್ತಾರೆ. ಸೊ ಈ ತರ ಮಾಡುವಂತ ಕಂಪನಿಗಳಿಗೆ ಪ್ರಾಡಕ್ಟ್ ಕಂಪನಿಗಳು ಅಂತ ನಾವು ಕರಿತೀವಿ. ಸರ್ವಿಸ್ ಕಂಪನಿಗಳಂದ್ರೆ ಏನು, ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ ಸರ್ವಿಸ್ ಕಂಪನಿಗಳ ಬಗ್ಗೆ. ಯಾವ ಕಂಪನಿ ಇತರೆ ಬೇರೆ ಕಂಪನಿಗಳ ಕಾರ್ಯನಿರ್ವಹಣೆಗೆ ಅಂದ್ರೆ ಆಪರೇಷನ್ಸ್ಗೆ ಸಾಫ್ಟ್ವೇರ್ ಸರ್ವಿಸ್ಗಳನ್ನ ಒದಗಿಸುತ್ತದೋ ಆ ಕಂಪನಿಯನ್ನು ಸಾಫ್ಟ್ವೇರ್ ಸರ್ವಿಸ್ ಕಂಪನಿ ಅಂತ ಕರೀಬಹುದು. ಹೆಚ್ಚಾಗಿ ಸರ್ವಿಸ್ ಕಂಪನಿಗಳು ಪ್ರಾಡಕ್ಟ್ ಕಂಪನಿಗಳ ಪ್ರಾಡಕ್ಟ್ ಇನ್ಸ್ಟಾಲ್ ಮಾಡಿಸಲು ಅಥವಾ ಪ್ರಾಡಕ್ಟ್ ನ ಉತ್ತಮ ಬಳಕೆಯ ಬಗ್ಗೆ ಸಲಹೆ ನೀಡಲು ಅಂದ್ರೆ ಕನ್ಸಲ್ಟೆನ್ಸಿ, ಆ ಒಂದು ಹೊಸ ಪ್ರಾಡಕ್ಟ್ ಬಗ್ಗೆ ಕೊಡಲು, ಅಥವಾ ಆಡಿಟಿಂಗ್, ಈ ತರ ಕಂಪನಿಗಳಿಗೆ ಸಹಾಯ ಮಾಡುತ್ತವೆ. ಈ ರೀತಿಯ ಸರ್ವಿಸಸ್ ಕೊಡುವ ಕಾರಣ ಇವುಗಳನ್ನು ಸಾಫ್ಟ್ವೇರ್ ಸರ್ವಿಸಸ್ ಕಂಪನಿ ಅಥವಾ ಸಾಫ್ಟ್ವೇರ್ ಕನ್ಸಲ್ಟಿಂಗ್ ಕಂಪನಿ ಅಥವಾ ಸಾಫ್ಟ್ವೇರ್ ಆಡಿಟಿಂಗ್ ಕಂಪನಿ, ಈ ತರ ಬೇರೆ ಬೇರೆ ಹೆಸರುಗಳಿಂದ ಕರೆಯೋದುಂಟು. ಉದಾಹರಣೆಗೆ ಈಗಾಗಲೇ ನಾವು ನೋಡಿದಂಗೆ ನಮ್ಮ ದೇಶದ ಹೆಮ್ಮೆ ಇನ್ಫೋಸಿಸ್ ಬ್ಯಾಂಕಿಂಗ್, ಆಡಿಟಿಂಗ್, ಕನ್ಸಲ್ಟೆನ್ಸಿ, ಈ ರೀತಿ ಬೇಕಾದಷ್ಟು ಬೇರೆ ಬೇರೆ ಸರ್ವಿಸ್ಗಳನ್ನ ಇನ್ಫೋಸಿಸ್ ನೀಡುವುದರಲ್ಲಿ ಹೆಸರುವಾಸಿಯಾಗಿದೆ. ಇದಕ್ಕೊಂದು ಇನ್ನು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಉದಾಹರಣೆಗೆ ಗೂಗಲ್, ನಾನೊಂದು
ಹೈಪೋಥೆಟಿಕಲ್ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ. ಗೂಗಲ್ ಡಾಕ್ಯುಮೆಂಟ್ ಅಂತ ಒಂದು ಪ್ರಾಡಕ್ಟ್ ಕೇಳಿದೀವಿ ನಾವು, ಗೂಗಲ್ ಡಾಕ್ಸ್ ಅಂತ ಕೇಳಿದೀವಿ. ಈ ಗೂಗಲ್ ಡಾಕ್ಸ್ ನಮಗೆ ಬಳಸೋದು ಗೊತ್ತಿಲ್ಲ ಅಂತಂದ್ರೆ, ಈ ಗೂಗಲ್ ಡಾಕ್ಸ್ ನ ಬಳಸೋದು ಹೆಂಗೆ, ಅದನ್ನ ಯಾವ ರೀತಿ ಬಳಸಬಹುದು, ಯಾವ ರೀತಿ ಟೀಮ್ ಮಾಡ್ಕೊಳ್ಬಹುದು, ಯಾವ ರೀತಿ ಬೇರೆ ಬೇರೆ ಒಟ್ಟೊಟ್ಟಿಗೆ ಒಂದು ಗುಂಪು ಮಾಡಿಕೊಂಡು ಒಟ್ಟೊಟ್ಟಿಗೆ ಎಡಿಟ್ ಮಾಡಬಹುದು, ಈ ತರದನ್ನೆಲ್ಲ ಒಂದಿಷ್ಟು ಐಡಿಯಾಗಳನ್ನ ರೆಡಿ ಮಾಡಿಕೊಂಡು ಅದನ್ನ ಟ್ರೈನಿಂಗ್ ತರ ಕೊಡೋದು, ಅಥವಾ ಅದನ್ನ ಬಳಕೆ ಹೆಂಗ್ ಮಾಡೋದು ಅಂತ, ಬರೀ ಟ್ರೈನಿಂಗ್ ಅಲ್ಲದೆ ಬಳಕೆ ಹೆಂಗ್ ಮಾಡೋದು ಅಂತ ತೋರಿಸುವಂತ ಕಂಪನಿಗಳು ಈ ತರ ಸರ್ವಿಸ್ ಕಂಪನಿಗಳಾಗ್ತವೆ. ಉದಾಹರಣೆಗೆ ಇನ್ಫೋಸಿಸ್ ಆ ತರ ಯಾವ್ದಾದ್ರು ಒಂದು ಟ್ರೈನಿಂಗ್ನಾಗ್ಲಿ ಅಥವಾ ಯಾವ್ದಾರ ಒಂದು ಕನ್ಸಲ್ಟೆನ್ಸಿನಾಗ್ಲಿ ಮಾಡ್ತಾ ಇದೆ ಅಂತಂದ್ರೆ ಇನ್ಫೋಸಿಸ್ ಒಂದು ಸರ್ವಿಸ್ ಕಂಪನಿ ಅಂತ ಹೆಸರುವಾಸಿ ಆಗುತ್ತೆ. ಸೊ ಅದೇ ತರ TCS, ರೈಲ್ವೆ ಟಿಕೆಟ್ ಬುಕಿಂಗ್, ನಮ್ಮ ದೇಶದ IRCTC ನಾವೇನು ಯೋಚನೆ ರೈಲ್ವೆ ಬುಕಿಂಗ್ ಸೈಟ್ ಏನ್ ನೋಡ್ತೀವಿ ಅದನ್ನ TCS ನಾವು ಡೆವಲಪ್ ಮಾಡಿದ್ದಾರೆ. ಸೊ ಇದು ರೈಲ್ವೆ ಅಂತ ಒಂದು ದೊಡ್ಡ ನೆಟ್ವರ್ಕಿಗೆ TCS ಅವರು ಮಾಡ್ತಿರುವಂತ ಸಾಫ್ಟ್ವೇರ್ ಸರ್ವಿಸಸ್. ಅದೇ ತರ ಬ್ಯಾಂಕಿಂಗ್, SBI ಆಗಿರಬಹುದು, ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಈ ತರ ಬೇರೆ ಬೇರೆ ಬ್ಯಾಂಕಿಂಗ್ ಸೆಕ್ಟರ್ಸ್ಗಳಲ್ಲಿ ಹಾರ್ಡ್ವೇರ್ ಚಿಪ್ ಡಿಸೈನಿಂಗ್ ಕೂಡ ಮಾಡ್ತಾರೆ. ಕೆಲವು ಟಾಟಾ ಎಲೆಕ್ಸಿ ಅಂತೆಲ್ಲ ಕೆಲವು ಬ್ರಾಂಚ್ಗಳಿದೆ ಅವ್ರದ್ದು, TCS ಅವ್ರದ್ದು. ಸೊ ಅವರಲ್ಲಿ ಒಂದಿಷ್ಟು ಇಂಟೆಲ್ ಅವ್ರ ಜೊತೆ ಮತ್ತೆ AMD ಅವ್ರ ಜೊತೆ ಈ ತರ ಹಲವಾರು ಪ್ರಾಡಕ್ಟ್ ಬೇಸ್ ಚಿಪ್ ಡಿಸೈನ್ ಪ್ರಾಡಕ್ಟ್ ಬೇಸ್ ಕಂಪನಿಗಳ ಜೊತೆ ವರ್ಕ್ ಮಾಡ್ತಾರೆ. HCL ಅನದರ್ ಎಕ್ಸಾಂಪಲ್. ಈಗ ಕಂಪ್ಯೂಟರ್ ನೆಟ್ವರ್ಕಿಂಗ್ ಆಗಿರ್ಬೋದು, ಫೈನಾನ್ಷಿಯಲ್ ಪ್ಲಾನಿಂಗ್ ಆಗಿರ್ಬೋದು, ಈ ರೀತಿ ಸಾಫ್ಟ್ವೇರ್ಗಳನ್ನು HCL ನೀಡುತ್ತದೆ. ಸೊ ಇದು ಸರ್ವಿಸ್ ಕಂಪನಿಗಳ ಬಗ್ಗೆ ಆಗುತ್ತೆ. ಪ್ರಾಡಕ್ಟ್ ಕಂಪನಿಗಳಲ್ಲಿ ಎರಡು ಮುಖ್ಯವಾದ ವಿಧಗಳಿರ್ತವೆ. ಒಂದು ಬಿಸ್ನೆಸ್ ಟು ಕನ್ಸ್ಯೂಮರ್ ಅಂತ, ಅಂದ್ರೆ ಯಾವ ಪ್ರಾಡಕ್ಟ್ ನ ತಯಾರು ಮಾಡಿ ಡೈರೆಕ್ಟ್ ಆಗಿ ನಿಮ್ಮಂತಹ ಸಾಮಾನ್ಯ ಜನರು ಯೂಸ್ ಮಾಡಬಹುದೋ ಅದನ್ನ ಬಿಸ್ನೆಸ್ ಟು ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ. ಉದಾಹರಣೆಗೆ ಯೂಟ್ಯೂಬ್ ಆಗಿರ್ಲಿ, ಟ್ವಿಟರ್ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಲಿ, ಫೇಸ್ಬುಕ್, ಲಿಂಕ್ಡ್ಇನ್, ಗೂಗಲ್, ಇಂಥವೆಲ್ಲ ಬಹಳಷ್ಟು ಎಕ್ಸಾಂಪಲ್ಗಳಿದೆ. ಸೊ ಇವೆಲ್ಲನೂ ಡೈರೆಕ್ಟ್ ಆಗಿ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ತಮ್ಮ ಫೋನಲ್ಲಾಗಲಿ, ತಮ್ಮ ಡೆಸ್ಕ್ಟಾಪ್ ಅಲ್ಲಾಗಲಿ, ಲ್ಯಾಪ್ಟಾಪ್ ಅಲ್ಲಾಗಲಿ ಇದನ್ನು ಯೂಸ್ ಮಾಡುವಂಥ ಸಾಫ್ಟ್ವೇರ್ ಪ್ರಾಡಕ್ಟ್ಗಳಿವೆಲ್ಲ. ಇಂಟರ್ನೆಟ್ ಸಹಾಯದಿಂದ ಇರ್ಬೋದು, ಇಂಟರ್ನೆಟ್ ಸಹಾಯ ಇಲ್ದಲೇ ಕೂಡ ಇರಬಹುದು. ಇಂಟರ್ನೆಟ್ ಸಹಾಯದಿಂದ ಇರೋದಕ್ಕೆ ಎಕ್ಸಾಂಪಲ್ ಈ ತರದ ಕಂಪನಿಗಳು, ಈ ತರ ಅಪ್ಲಿಕೇಶನ್ಸ್ಗಳು ನಾವು ನೋಡಿದ್ದು. ಇಂಟರ್ನೆಟ್ ಸಹಾಯ ಇಲ್ದಲೇ ಮಾಡುವಂಥ ಅಪ್ಲಿಕೇಶನ್ಸ್ಗಳು ಅಂದ್ರೆ ಮೈಕ್ರೋಸಾಫ್ಟ್ ಆಪರೇಟಿಂಗ್ ಸಿಸ್ಟಮ್ ನೀವು ಲ್ಯಾಪ್ಟಾಪ್ ಅಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಇಂಟರ್ನೆಟ್ ಇಲ್ಲದೆ ಸಹಿತ ಅದನ್ನು ಉಪಯೋಗಿಸಬಹುದು. ಯಾವುದೇ ಗೇಮ್ ಕೂಡ ಅದರಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಅದು ಇಂಟರ್ನೆಟ್ ಇಲ್ಲದೆ ಸಹಿತ ಅದನ್ನು ಆಡಬಹುದು. ಈ ತರದೆಲ್ಲ ಸಾಫ್ಟ್ವೇರ್ B2C ಪ್ರಾಡಕ್ಟ್ಗಳು ಅಂತ ಹೆಸರುವಾಸಿ ಆಗುತ್ತೆ. ನಮ್ಮ ದೇಶದಲ್ಲೇ ಇನ್ನೊಂದು ರೀತಿಯಾದಂತಹ B2C ತುಂಬಾ ಈಗ ನಮ್ಗೆ ಪ್ಯಾಂಡಮಿಕ್ ಎಲ್ಲ ಇರೋದ್ರಿಂದ, ಈ ಕೊರೋನಾ ವೈರಸ್ ಎಲ್ಲ ಕಡೆಯಿಂದ ಹಬ್ಬಿರೋದ್ರಿಂದ, ಸಾಂಕ್ರಾಮಿಕ ಹಬ್ಬಿರೋದ್ರಿಂದ ನಮ್ಮ ತುಂಬಾ ಹೆಚ್ಚು ಮನ್ನಣೆಗೆ ಬರ್ತಾ ಇರೋದು ಅಂತಂದ್ರೆ ಇ ಕಾಮರ್ಸ್ ಸೈಟ್ಗಳು. ಅದರಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್ ಇವೆಲ್ಲ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಸ್ಗಳಿಗೆ, ಅಂದ್ರೆ ನಿಮ್ಮಂತಹ ಸಾಮಾನ್ಯ ಬಳಕೆದಾರರಿಗೆ ಡೈರೆಕ್ಟ್ ಆಗಿ ಪ್ರಾಡಕ್ಟ್ಗಳನ್ನ ಮಾರುವಂತಹ ವೆಬ್ಸೈಟ್ಗಳು ಅಥವಾ ಅಪ್ಲಿಕೇಶನ್ಸ್ಗಳು. ಇನ್ನೊಂದು ಬಿಸ್ನೆಸ್ ಟು ಬಿಸ್ನೆಸ್ ಕಂಪನಿಗಳು ಅಂತಂದ್ರೆ ಒಂದು ಬಿಸ್ನೆಸ್ ಒಂದು ಸಾಫ್ಟ್ವೇರ್ ಪ್ರಾಡಕ್ಟ್ ಅನ್ನ ತಯಾರು ಮಾಡಿ ಅದನ್ನ ಬೇರೆ ಬೇರೆ ಬಿಸ್ನೆಸ್ಗಳಿಗೆ, ಅದನ್ನ ಇನ್ನೊಂದು ಪದದಲ್ಲಿ ಎಂಟರ್ಪ್ರೈಸಸ್ ಸಹಿತ ಅಂತ ಕರೀತಾರೆ. ಸೊ ಇನ್ನೊಂದು ಬೇರೆ ಬೇರೆ ಎಂಟರ್ಪ್ರೈಸಸ್ಗಳಿಗೆ ಮಾರುವಂತಹದ್ದು ಕಂಪನಿ. ಸೊ ಇದನ್ನ ಬಿಸ್ನೆಸ್ ಟು ಬಿಸ್ನೆಸ್ ಅಥವಾ ಎಂಟರ್ಪ್ರೈಸ್ ಸಾಫ್ಟ್ವೇರ್ ಕಂಪನೀಸ್ ಈ ತರ ಹೆಸರುಗಳಿಂದ ಕರೀತಾರೆ. ಉದಾಹರಣೆಗೆ ನ್ಯೂಟಾನಿಕ್ಸ್ ಮತ್ತೆ VMware ಏನ್ ಮಾಡ್ತಾರೆ ಅಂತಂದ್ರೆ, ನ್ಯೂಟಾನಿಕ್ಸ್ ನಾವು ಇವತ್ತು ಏನು ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಡೇಟಾ ಸೆಂಟರ್ಗಳು ಅಂತ ನಾವ್ ಏನ್ ಅನ್ಕೊಳ್ತೀವಿ, ಎಲ್ಲೋ ಒಂದ್ ಕಡೆ ನಮ್ಮ ಡೇಟಾ ನಾವೆಲ್ಲ ಮೊಬೈಲ್ ಅಲ್ಲಾಗ್ಲಿ ಇನ್ನೊಂದ್ರಲ್ಲಾಗ್ಲಿ ಬಳಸುವಂತ ಡೇಟಾ ಎಲ್ಲೋ ಒಂದ್ ಕಡೆ ಹೋಗಿ ಸೇರ್ಬೇಕಲ್ಲ, ಆ ಡೇಟಾ ಸೆಂಟರ್ಗಳನ್ನೆಲ್ಲ ತಯಾರು ಮಾಡುವಂತ ಕಂಪನಿ ಇವೆರಡು. ಇನ್ಫೋಸಿಸ್ ಆಗ್ಲಿ, ನ್ಯೂಟಾನಿಕ್ಸ್ ಆಗ್ಲಿ, VMware ಆಗ್ಲಿ, ಈ ತರದೆಲ್ಲ ಮಾಡ್ತಾರೆ. ಅದ್ರಲ್ಲಿ ವರ್ಚುವಲೈಸೇಷನ್ ಅಂತೆಲ್ಲ ಬಹಳಷ್ಟು ಕಾನ್ಸೆಪ್ಟ್ಗಳು ಬರ್ತವೆ. ವರ್ಚುವಲೈಸೇಷನ್, ಹೈಪರ್ ಕನ್ವರ್ಜನ್ ಇನ್ಫ್ರಾಸ್ಟ್ರಕ್ಚರ್ ಅಂತೆಲ್ಲ ಕಾನ್ಸೆಪ್ಟ್ಸ್ಗಳು. ಸೊ ಅದನ್ನ ಅವ್ರು ಮಾಡ್ತಾರೆ. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಡೇಟಾ ಬೇಸಸ್ ಅಂತ ನಾವು ಯೂಶಲಿ ಕೇಳಿರ್ತೀವಿ. ನಮ್ಮ ಡೇಟಾ ಅಂತ ನಾವು ಪಾಪ್ಯುಲರ್ ಆಗಿ ಇವತ್ತು ಮಾತಾಡ್ತಾ ಇದ್ದೀವಿ. ಡೇಟಾ ಎಲ್ಲೋ ಹೋಯ್ತಪ್ಪ ಅಂತಂದ್ರೆ ನಮ್ಮ ಡೇಟಾ ಬೇಸಲ್ಲಿ ಸೇವ್ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಅಂತ ಹೇಳ್ತಾರೆ. ಸೊ ಈ ತರ ಡೇಟಾ ಬೇಸ್ ಮಾಡುವಂತ ಕಂಪನಿಗಳು ಒರಾಕಲ್ ಆಗ್ಲಿ, SAP ಆಗ್ಲಿ, ಈ ತರದ ಡೇಟಾ ಬೇಸ್ ನ ಅಂದ್ರೆ ನಮ್ಮ ಡೇಟಾ ಎಲ್ಲ ಹೋಗಿ ಎಲ್ಲೋ ಒಂದ್ ಕಡೆ ಸ್ಟೋರ್ ಆಗುವಂತದ್ದನ್ನ. ಸೊ ಇದನ್ನ ಬೇರೆ ಬೇರೆ ಕಂಪನಿಗಳು ಅಂದ್ರೆ ಈ ನಮ್ಮ ಡೇಟಾ SAP ಆಗ್ಲಿ, ಒರಾಕಲ್ ಆಗ್ಲಿ, ಈ ತರ ಈ ಫೇಸ್ಬುಕ್ ನವರಾಗ್ಲಿ, ಲಿಂಕ್ಡ್ಇನ್ ಆಗ್ಲಿ, ಗೂಗಲ್ ಆಗ್ಲಿ, ಇವರೆಲ್ಲ ಯೂಸ್ ಮಾಡಿ ನಮ್ಮ ಡೇಟಾನ ಅದ್ರೊಳಗಡೆ ಸೇವ್ ಮಾಡ್ಕೊಳ್ತಾರೆ. ಸೊ ಈ ತರ SAP, ಒರಾಕಲ್ ಅವರೆಲ್ಲ ಈ ಫೇಸ್ಬುಕ್, ಯೂಟ್ಯೂಬ್, ಗೂಗಲ್ ಈ ತರ ಕಂಪನಿಗಳಿಗೆ ತಮ್ಮ ಪ್ರಾಡಕ್ಟ್ ನ ಮಾರ್ತಾರೆ. ಸೊ ಈ ತರ ಕಂಪನಿಗಳನ್ನ B2B ಅಥವಾ ಎಂಟರ್ಪ್ರೈಸಸ್ ಕಂಪನಿಗಳು ಅಂತ ಕರೀತಾರೆ. ಸರ್ವಿಸ್ ಕಂಪನಿಗಳ ವಿಧಗಳು ಅಂತ ನಾವೇನ್ ಹೆಚ್ಚಾಗಿ ಅದಕ್ಕೆ ಮನ್ನಣೆ ಕೊಟ್ಟು ಏನ್ ಹೇಳ್ಬೇಕಾಗಿಲ್ಲ. ಯಾಕೆಂತಂದ್ರೆ ಸರ್ವಿಸ್ ಕಂಪನಿಗಳು ಮುಖ್ಯವಾಗಿ ಅವರ ಕಂಪನಿ ಫಂಕ್ಷನ್ ಮಾಡೋ ರೀತಿಯಿಂದ, ಅಂದ್ರೆ B2B, B2C ಈ ತರದ ರೀತಿಗಿಂತ ಹೆಚ್ಚಾಗಿ ತಾವ್ ಏನ್ ಕನ್ಸಲ್ಟೆನ್ಸಿ ಮಾಡ್ತಾ ಅಥವಾ ತಾವ್ ಏನ್ ಸರ್ವಿಸ್ ಕೊಡ್ತಾ ಇದಾರೆ ಅದರ ಬೇಸಿಸ್ ಮೇಲೆ ಅವರ ವಿಧಗಳು ಡಿವೈಡ್ ಆಗ್ತಾ ಹೋಗುತ್ತೆ. ಬಟ್ ಪ್ರತಿಯೊಂದು ದೊಡ್ಡ ಸರ್ವಿಸ್ ಕಂಪ್ನಿನೂ ಇವತ್ತು ಅಂದ್ರೆ ನಮ್ಮ ಇನ್ಫೋಸಿಸ್ ಆಗ್ಲಿ, TCS ಆಗ್ಲಿ, HCL ಟೆಕ್ನಾಲಜೀಸ್, ಈ ತರದ್ ನಾವ್ ಯಾವ್ದೇ ನೋಡಿದ್ರು
ಆಲ್ಮೋಸ್ಟ್ ಬೇರೆ 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 ಫೀಲ್ಡ್ಗಳಲ್ಲಿ ತಮ್ಮ ಸರ್ವಿಸ್ಗಳನ್ನು ಕೊಡ್ತಾನೆ ಇದ್ದಾರೆ. ಸೊ ಆದ ಕಾರಣದಿಂದ ಇದನ್ನ ವಿಧಗಳು ಅಂತ ನಾವೇನು ವಿಂಗಡಿಸೋಕ್ಕಾಗೋದಿಲ್ಲ. ಆದರೆ ಈ ತರ ಅನುಕೂಲ ಮಾಡಿಕೊಡ್ತಾರೆ. ಒಂದರ ಬ್ಯಾಂಕಿಂಗ್ ಸೆಕ್ಟರ್ಗೆ ಕೆಲವೊಂದು ಸರ್ವಿಸಸ್ನ ಇನ್ಫೋಸಿಸ್ ಕೊಡ್ತಾರೆ, ರೈಲ್ವೆ ಸೆಕ್ಟರ್ಗೆ TCS ಅವ್ರು ಕೆಲವೊಂದು ಸರ್ವಿಸಸ್ನ ಕೊಡ್ತಾರೆ, HCL ಅವರು ಕಂಪ್ಯೂಟರ್ ನೆಟ್ವರ್ಕಿಂಗ್ ಸೆಕ್ಟರ್ಗೆ ಒಂದಿಷ್ಟು ಸರ್ವಿಸಸ್ನ ಕೊಡ್ತಾರೆ. ಈ ಥರದ್ದನ್ನು ನಾವು ಅನ್ಕೊಳ್ಬಹುದು. ಇದು ಬಿಟ್ಟು ಪ್ರಾಡಕ್ಟ್ ಅಥವಾ ಸರ್ವಿಸ್ ಕಂಪ್ನಿಗಳು ಬಿಟ್ಟು ರೀಸೆಂಟ್ ಆಗಿ ಅಂದ್ರೆ ಈಗ ಒಂದು 5-6 ವರ್ಷದಿಂದ ತುಂಬಾ ಪಾಪ್ಯುಲರ್ ಆಗಿರುವಂತಹ ಒಂದು ಟ್ರೆಂಡ್ ಏನು ಅಂತಂದ್ರೆ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಂತ, ಸ್ಯಾಸ್ ಅಂತ ಕರೀತಾರೆ. SaaS ಸ್ಯಾಸ್ ಅಂತ ಕರೀತಾರೆ. ಇದು ಪ್ರಾಡಕ್ಟ್ ಮತ್ತೆ ಸರ್ವಿಸ್ ಕಂಪನಿಗಳು ಏನಿದೆ ಇವತ್ತು, ಅದರ ಮಧ್ಯದಲ್ಲಿ ಇರುವಂತಹ ಡಿಫರೆನ್ಸಸ್ನ ಕಡಿಮೆ ಮಾಡ್ತಾ ಬರ್ತಾ ಇದೆ. ಅದ್ರ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ಮಾತಾಡಬೇಕು. ಬಟ್ ಇದು ತುಂಬಾ ಹೈ ಲೆವೆಲ್ ಅಲ್ಲಿ ಹೆಂಗೆ ನಾವು ಯಾವುದೇ ರೀತಿ ಸಾಫ್ಟ್ವೇರ್ ಕಂಪನಿನ ಡಿವೈಡ್ ಮಾಡಬಹುದು, ವಿಂಗಡಿಸಿ ಇದು ಪ್ರಾಡಕ್ಟ್ ಕಂಪನಿ, ಇದು ಸರ್ವಿಸ್ ಕಂಪನಿ ಅಂತ ಹೇಳ್ಬೋದು ಅಂತ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಬೇಕು ಅಂತ ಇಷ್ಟಪಟ್ಟೆ. ಸೊ ಇಷ್ಟು ವಿಷಯ ನಿಮಗೆ ಅನುಕೂಲ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಇದೇ ಥರ ಕಂಪನಿಗಳ ಬಗ್ಗೆ ಆಗಲಿ, ಸಾಫ್ಟ್ವೇರ್ ಬಗ್ಗೆ ಆಗಲಿ ಇನ್ನೊಂದಿಷ್ಟು ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ. ಅದ್ರ ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಫಂಡಮೆಂಟಲ್ಸ್ ಅಂದರೆ ನಮ್ಮ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಕಲಿಯೋದಕ್ಕೆ ಅಂತ ಬೇಕಾಗಿರುವಂತಹ ಕೆಲವೊಂದು ಅಂಶಗಳು, ಉದಾಹರಣೆಗೆ ಡೇಟಾ ಸ್ಟ್ರಕ್ಚರ್ಸ್, ಅದರಲ್ಲಿ ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ಕೆಲವು ಆಲ್ಗರಿದಮ್ಸ್, ಈ ಥರದ್ದೆಲ್ಲನೂ ಅದನ್ನು ಇನ್ನೊಂದು ಸೀರೀಸ್ ಆಫ್ ವಿಡಿಯೋಸ್ ಅಲ್ಲಿ ಮಾಡಿ ಹಾಕ್ತಾ ಇದ್ದೀನಿ. ದಯವಿಟ್ಟು ಅದನ್ನು ನೋಡಿ. ಚಾನಲ್ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.